ತಿಂಗಳಿಗೊಮ್ಮೆ ಬರುವ ಸಂಕ್ರಮಣ ದೈವಗಳ ಆರಾಧನೆಗೆ ವಿಶೇಷ. ವರ್ಷದಲ್ಲಿ 12 ಸಂಕ್ರಮಣದಲ್ಲೂ ಕೊರಗಜ್ಜನಿಗೆ ಹರಕೆಯ ಕೋಲ ಸೇವೆ ನಡೆಯೋ ಕ್ಷೇತ್ರದ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಇಲ್ಲಿಗೆ ಹೇಗೆ ಹೋಗೋದು ಅನ್ನೋದೇ ಸಾಕಷ್ಟು ಜನರ ಪ್ರಶ್ನೆ. ನೋಡಿ, ಧರ್ಮಸ್ಥಳದಿಂದ 18 ಕಿಲೋಮೀಟರ್, ಹಾಗೇನೆ ಸೌತಡ್ಕ ಮಹಾಗಣಪತಿ ಕ್ಷೇತ್ರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಈ ಪಟ್ಲಡ್ಕ ಕೊರಗಜ್ಜನ ಕ್ಷೇತ್ರ. ಧರ್ಮಸ್ಥಳದಿಂದ ನೇರವಾಗಿ ನೀವು ಕೊಕ್ಕಡದಲ್ಲಿ ಬಂದು ಇಳಿದು ಅಲ್ಲಿಂದ ಆಟೋಲಿ ಹೋಗ್ಬೋದು. ಆದ್ರೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮಾತ್ರ ಹೋಗ್ತಾ ಇದೀವಿ, ಅಲ್ಲಿಂದ ಹೋಗ್ಬೋದಾ ಅಂದ್ರೆ ಖಂಡಿತ ಹೌದು. ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿ ಮಧ್ಯದಲ್ಲೇ ಇದೆ ಈ ಕೊರಗಜ್ಜನ ದೈವಸ್ಥಾನ. ಬಸ್ ಅಥವಾ ಪಬ್ಲಿಕ್ ವೆಹಿಕಲ್ ಹೋಗೋದಾದ್ರೆ ಕೊಕ್ಕಡದಲ್ಲಿ ಇಳಿದು ಅಲ್ಲಿಂದ ಆಟೋಲಿ ಹೋಗ್ಬೋದು. ಓನ್ ವೆಹಿಕಲ್ಸ್ ಆದ್ರೆ ಕೊಕ್ಕಡ ಇನ್ನ 2 ಕಿಲೋಮೀಟರ್ ಇದೆ ಅನ್ನುವಾಗ್ಲೇ ನಿಮ್ಗೆ ಈ ದೈವಸ್ಥಾನದ ಆರ್ಚ್ ಸಿಗುತ್ತೆ, ಅಲ್ಲಿಂದ ಹೋಗ್ಬೋದು. ಇದಿಷ್ಟು ಈ ದೈವಸ್ಥಾನಕ್ಕೆ ಹೇಗ್ ತಲುಪೋದು ಅನ್ನೋದಾದ್ರೆ, ಸಾಕಷ್ಟು ದೂರದಿಂದ ಬಂದಂತಹ ಭಕ್ತರ ಕಷ್ಟಗಳನ್ನ ಕಳೀತಾ ಇರೋದು ಸ್ವಾಮಿ ಕೊರಗಜ್ಜ. ಜೊತೆಗೆ ಇಲ್ಲಿ ಪರಿವಾರ ಸಮೇತ ನೆಲೆಸಿರುವಂತ ಗಡಿಯಾಡಿ ಆದಿಮೊಗೇರ್ಕಳ ಹಾಗೂ ಚಾಮುಂಡಿ ಗುಳಿಗ ದೈವಗಳು. ಇಲ್ಲಿ ಬಂದು ಕೊರಗಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಹೋದ್ರೂ ಸಾಕು, ಈ ಕ್ಷೇತ್ರಕ್ಕೆ ಬಂದು ಒಳ್ಳೆದಾಗಿರುವಂತ ಎಷ್ಟೋ ನಿದರ್ಶನಗಳನ್ನ ನೋಡ್ಬೋದು. ಇನ್ನು ಈ ತಿಂಗಳ ಸಂಕ್ರಮಣದ ಕೊರಗಜ್ಜನ ಕೋಲ ಜೂನ್ 15ನೇ ತಾರೀಕು ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ನಡೀತಾ ಇದೆ. ಕೊರಗಜ್ಜನ ಕೋಲ ಇನ್ನು ಯಾರೆಲ್ಲ ನೋಡಕ್ಕಾಗಿಲ್ವೋ ಅಂತವರು ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿ.